ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ಶೋಮಿ ಕಂಪ್ನಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂತಂದರೆ ಶೋಮಿ ಕಂಪ್ನಿ ಸ್ನೇಹಿತರೆ 16ನೇ ಅಕ್ಟೋಬರ್ 2019ಕ್ಕೆ ತನ್ನ ಎರಡು ಅದ್ದೂರಿಯ ಸ್ಮಾರ್ಟ್ ಫೋನ್ಗಳನ್ನ ಬಿಡುಗಡೆ ಮಾಡಿದೆ. ರೆಡ್ಮಿ ನೋಟ್ 8 ಪ್ರೋ ಮತ್ತೊಂದು ರೆಡ್ಮಿ ನೋಟ್ 8. ಸೊ ಇವೆರಡು ಫೋನ್ಗಳಲ್ಲಿ ಸ್ನೇಹಿತರೆ ಇವತ್ತು ನನ್ನ ಹತ್ರ ಏನು ಬಂದಿದೆ ಸ್ನೇಹಿತರೆ ಅಂದರೆ ಈ ಒಂದು ರೆಡ್ಮಿ ನೋಟ್ 8 ಪ್ರೋ ಸ್ಮಾರ್ಟ್ ಫೋನ್ ಬಗ್ಗೆ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ಈ ಒಂದು ಸ್ಮಾರ್ಟ್ ಫೋನ್ ಸ್ನೇಹಿತರೆ 64 ಮೆಗಾ ಪಿಕ್ಸೆಲ್ನ ಇದರ ಒಂದು ರೇರ್ ಕ್ಯಾಮ್ರಾ ಅಂದರೆ ಈ ಕಂಪ್ಲೀಟ್ ಆಗಿ ಕ್ವಾಡ್ ಕ್ಯಾಮ್ರಾ ಜೊತೆ ಬರುತ್ತೆ. ಇದರ ಸ್ಪೆಷಲ್ 64 ಮೆಗಾ ಪಿಕ್ಸೆಲ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಮಾರ್ಟ್ ಫೋನ್ನ ಅನ್ಬಾಕ್ಸಿಂಗ್ ವಿಡಿಯೋ ಈಗಾಗಲೇ ನಾನು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ. ನೀವು ನೋಡಬೇಕು ಅಂತ ಇಷ್ಟಪಟ್ಟರೆ ನೀವು ಇದನ್ನು ನೋಡ್ಕೊಂಡು ಬರ್ಬೋದು. ಜೊತೆಗೆ ಅದಾದಮೇಲೆ ಈ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ ಫೋನ್ ಬಗ್ಗೆ ಇದನ್ನು ಯಾವ ರೀತಿಯಲ್ಲಿ ಬಿಲ್ಡ್ ಮಾಡಿದ್ದಾರೆ, ಇದರಲ್ಲಿ ಏನಿದೆ ಏನಿಲ್ಲ ಅನ್ನುವ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ ಸ್ನೇಹಿತರೆ. ಸೊ ನೋಡ್ತಾರೆ ಈ ಒಂದು ಸ್ಮಾರ್ಟ್ ಫೋನ್ ಬಗ್ಗೆ ಇದರ ಒಂದು ಡಿಸ್ಪ್ಲೇ, ಇದರ ಪರ್ಫಾರ್ಮೆನ್ಸ್, ಇದರ ಒಂದು ಬ್ಯಾಟ್ರಿ ಆಗಿರ್ಬೋದು, ಇದರ ಬೆಲೆ ಆಗಿರ್ಬೋದು, ಇದೆಲ್ಲಿ ಸಿಗುತ್ತೆ, ಹೇಗೆ ಸಿಗುತ್ತೆ ಅನ್ನೋ ಸಂಪೂರ್ಣ ಮಾಹಿತಿನ ನಾನು ತಿಳ್ಕೊಡ್ತೀನಿ. ಸೊ ಹಾಗಾದರೆ ಯಾವುದೇ ರೀತಿಯ ಒಂದು ಟೈಮ್ ವೇಸ್ಟ್ ಮಾಡಿದೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ನೋಡೋಕ್ಕೂ ಮುಂಚೆ ನೀವು ಇನ್ನೂ ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಲು ಮರಿಬೇಡಿ. ಸೊ ಮೊದಲಿಗೆ ಸ್ನೇಹಿತರೆ ನಾವು ಈ ಒಂದು ಕಂಪ್ನಿಯ ಈ ಒಂದು ಸ್ಮಾರ್ಟ್ ಫೋನ್, ಸೊ ಇಲ್ಲಿ ನೋಡ್ತಾ ಇದ್ದಾರೆ ಈ ರೆಡ್ಮಿ ನೋಟ್ 8 ಪ್ರೋ ಈ ಒಂದು ಸ್ಮಾರ್ಟ್ ಫೋನಿನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯನ್ನು ನೋಡೋಣ. ಸೊ ಈ ಒಂದು ಸ್ಮಾರ್ಟ್ ಫೋನಿನ ಯಾವ ರೀತಿಯಲ್ಲಿ ಡಿಸೈನ್ ಮಾಡಿದ್ದಾರೆ, ಸೊ ಮತ್ತು ಇದರಲ್ಲಿ ಯಾವ ರೀತಿಯ ಒಂದು ಇದರ ಒಂದು ಥಿಂಗ್ಸ್ಗಳನ್ನ ಇದರಲ್ಲಿ ಯಾವ ರೀತಿಯಲ್ಲಿ ಇದು ಒಂದು ಕ್ವಾಲಿಟಿ ಇದೆ, ಇದರ ಒಂದು ಸಂಪೂರ್ಣವಾದ ಮಾಹಿತಿ ನೋಡಬೇಕು ಅಂತ ಇಷ್ಟಪಟ್ಟರೆ ಈ ಒಂದು ಸ್ಮಾರ್ಟ್ ಫೋನ್ ಏನಿದೆ ಸ್ನೇಹಿತರೆ ಇದನ್ನು ರೆಡ್ಮಿ ನೋಟ್ 8 ಪ್ರೋ ಸ್ಮಾರ್ಟ್ ಫೋನ್ ಫ್ಲೂಯಿಡ್ ಹೊರಾ ಡಿಸೈನ್ ಜೊತೆ ಗ್ಲಾಸಿ ಫ್ರೇಮ್ ಹೊಂದಿದ್ದು ಇದರ 4 ಕೋನಗಳಲ್ಲಿ 2.5D ಕರ್ವ್ ಮಾಡಲಾಗಿದೆ. ಈ ಫೋನ್ ಒಟ್ಟು 3 ಆಕರ್ಷಣೀಯ ಕಲರ್ಗಳಲ್ಲಿ ಬರುತ್ತೆ: ಗಾಮಾ ಗ್ರೀನ್, ಹಲೋ ವೈಟ್ ಮತ್ತು ಶಾಡೋ ಬ್ಲ್ಯಾಕ್. ಈ ಸ್ಮಾರ್ಟ್ ಫೋನಿನ ಹಿಂದೆ ಮತ್ತು ಮುಂದೆ ಎರಡು ಕಡೆಗಳಲ್ಲೂ ಪ್ರೊಟೆಕ್ಷನ್ಗೋಸ್ಕರ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ವರ್ಷನ್ 5 ನೀಡಲಾಗಿದೆ. ಇದರ ಮತ್ತೊಂದು ಇಂಟ್ರೆಸ್ಟಿಂಗ್ ಬಿಲ್ಡ್ ಮತ್ತು ಒಂದು ಡಿಸೈನ್ ವರ್ಕ್ ಅಂತಂದರೆ ಸ್ನೇಹಿತರೆ ಈ ಒಂದು ಫೋನಲ್ಲಿ ನಿಮಗೆ P2I ಫ್ಲಾಶ್ ಪ್ರೂಫ್ ನ್ಯಾನೋ ಕೋಟಿಂಗ್ ಜೊತೆಗೆ IP52 ಸರ್ಟಿಫೈಡ್ ವಾಟರ್ ಮತ್ತು ಡಸ್ಟ್ ಪ್ರೂಫ್ ಸ್ಮಾರ್ಟ್ ಫೋನ್ ಇದಾಗಿರುತ್ತೆ. ಸೊ ಸ್ನೇಹಿತರೆ ಎರಡನೇದಾಗಿ ಈ ಒಂದು ಸ್ಮಾರ್ಟ್ ಫೋನಿನ ಒಂದು ಡಿಸ್ಪ್ಲೇ ಮಾಹಿತಿ. ಸೊ ಈ ಒಂದು ಸ್ಮಾರ್ಟ್ ಫೋನ್ ಏನಿದೆ ಸ್ನೇಹಿತರೆ ರೆಡ್ಮಿ ನೋಟ್ 8 ಪ್ರೋ, ಸೊ ಇದರ ಒಂದು ಸ್ಮಾರ್ಟ್ ಫೋನಿನ ಒಂದು ಡಿಸ್ಪ್ಲೇ ನೀವು ನೋಡ್ತಾ ಇದ್ದೀರಾ. ಇದರ ಡಿಸ್ಪ್ಲೇ ಅಂತೂ ತುಂಬ ಸಿಕ್ಕಾಪಟ್ಟೆ ಅದ್ದೂರಿಯಾಗಿದೆ. ಸೊ ನೀವು ನೋಡ್ತಾ ಇದ್ದೀರಾ. ಸೊ ಇದರ ಒಂದು ಡಿಸ್ಪ್ಲೇ ಒಂದು ಮಾಹಿತಿಯನ್ನು ನೀವು ತಿಳ್ಕೊಬೇಕು ಅಂತ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ಒಂದು ರೆಡ್ಮಿ ನೋಟ್ 8 ಪ್ರೋ ಸ್ಮಾರ್ಟ್ ಫೋನಲ್ಲಿ ಸ್ನೇಹಿತರೆ ನಿಮಗೆ 6.53 ಇಂಚಿನ ಫುಲ್ HD ಪ್ಲಸ್ ನಿಮಗೆ ಡಿಸ್ಪ್ಲೇ ಈ ಒಂದು ಸ್ಮಾರ್ಟ್ ಫೋನಲ್ಲಿ ಸಿಗ್ತದೆ. ಸೊ ಇದನ್ನು ನಾವು ಇನ್ನೊಂದು ಥರ ಹೇಳಬೇಕಂದ್ರೆ ಇದು ನಿಮಗೆ ಡಾಟ್ ನಾಚ್ HDR ಡಿಸ್ಪ್ಲೇನ ಈ ಒಂದು ಸ್ಮಾರ್ಟ್ ಫೋನ್ ಹೊಂದ್ಕೊಂಡಿದೆ. ಇದು ಕಂಪ್ಲೀಟ್ ಆಗಿ ಸ್ನೇಹಿತರೆ ನಿಮಗೆ 91.4% ನಿಮಗೆ ಸ್ಕ್ರೀನ್ ಟು ಬಾಡಿ ರೇಷಿಯೋ ನೀಡುತ್ತೆ. ಈ ಬಾರಿ ನನಗೆ ಇಷ್ಟವಾದ ಮತ್ತೊಂದು ಅದ್ದೂರಿಯ ಫೀಚರ್ ಅಂತಂದರೆ ಸ್ನೇಹಿತರೆ ಇವಾಗ ಈ ಒಂದು ಸ್ಮಾರ್ಟ್ ಫೋನ್ ಏನು ಸ್ನೇಹಿತರೆ ಲೋ ಬ್ಲೂ ಲೈಟ್ ಕಡಿಮೆಗೊಳಿಸುವ TUV ರೈನ್ಲ್ಯಾಂಡ್ ಸರ್ಟಿಫೈಡ್ ಸ್ಕ್ರೀನ್ ಹೊಂದಿರುವುದು. ಸೊ ಇದು ಸ್ಮಾರ್ಟ್ ಫೋನಿನ ಲೋ ಲೈಟ್ ಮತ್ತು ಇದು ನಿಮಗೆ ಕಣ್ಣುಗಳನ್ನ ಹೆಚ್ಚು ದಣಿಯುವುದರಿಂದ ಕಾಪಾಡುತ್ತೆ. ಸೊ ಅದಾದಮೇಲೆ ಸ್ನೇಹಿತರೆ ನಾವು ಈ ಒಂದು ಫೋನಿನ ಮತ್ತು ಇನ್ಯಾವ ಫೀಚರ್ ತಿಳ್ಕೊಬೇಕು. ಸೊ ನೀವು ನೋಡ್ತಾ ಇದ್ದೀರಾ, ನಾನು ಈಗಾಗಲೇ ಹೇಳಿರುವಂತೆ ಈ ಒಂದು ಸ್ಮಾರ್ಟ್ ಫೋನ್ ಏನೊಂದು 64 ಮೆಗಾ ಪಿಕ್ಸೆಲ್ನ ಒಂದು ಕ್ಯಾಮ್ರಾ. ಸೊ ಹಾಗಾಗ್ಬಿಟ್ಟು ಸೊ ಇವಾಗ ನಾವು ಈ ಒಂದು ಸ್ಮಾರ್ಟ್ ಫೋನಿನ ಒಂದು ಕ್ಯಾಮ್ರಾ ಮಾಹಿತಿ ನೋಡೋಣ. ಸೊ ಈ ಒಂದು ಸ್ಮಾರ್ಟ್ ಫೋನ್ ಏನಿದೆ ಸ್ನೇಹಿತರೆ ಕ್ವಾಡ್ ಕ್ಯಾಮ್ರಾ ನಾವು ಹೊಂದ್ಕೊಂಡಿದೆ ಸ್ನೇಹಿತರೆ. ಕ್ವಾಡ್ ಕ್ಯಾಮ್ರಾ ಯಾವುದಪ್ಪ ಅಂತಂದರೆ ಯಾವ ಒಂದು ಲೆನ್ಸ್ ಹೊಂದ್ಕೊಂಡಿದೆ ಅಂದರೆ ಒಂದು 64 ಮೆಗಾ ಪಿಕ್ಸೆಲ್, 8 ಮೆಗಾ ಪಿಕ್ಸೆಲ್, 2 ಮೆಗಾ ಪಿಕ್ಸೆಲ್ ಮತ್ತು 2 ಮೆಗಾ ಪಿಕ್ಸೆಲ್. ಸೊ ಈ ಒಂದು ಸ್ಮಾರ್ಟ್ ಫೋನಿನ ಈ ಒಂದು ಲೆನ್ಸ್ಗಳಲ್ಲಿ ಯಾವ ಒಂದು ಫಂಕ್ಷನ್ಸ್ ಕೆಲಸ ಮಾಡುತ್ತೆ ಅಂತಂದರೆ ಸ್ನೇಹಿತರೆ ಇದರ ಒಂದು ಪ್ರೈಮರಿ ಕ್ಯಾಮ್ರಾ ಏನಿದೆ ಇದು 64 ಮೆಗಾ ಪಿಕ್ಸೆಲ್ನ ಒಂದು ಕ್ಯಾಮ್ರಾ ಏನಿದೆ. ಸೊ ಇದು ಕಂಪ್ಲೀಟ್ ಆಗಿ ಸ್ನೇಹಿತರೆ ನಿಮಗೆ ಕೊಡುತ್ತೆ ಇದು f1.9 ಅಪೇಚರ್ ಜೊತೆಗೆ ನಿಮಗೆ ಸೆನ್ಸರ್ನ ವೈಡ್ ಆ್ಯಂಗಲ್ ಲೆನ್ಸ್ನ ಹೊಂದ್ಕೊಂಡಿದೆ. ಸೊ ಅದು ಬಿಟ್ಟು ಇದರ 8 ಮೆಗಾ ಪಿಕ್ಸೆಲ್ f2.2 ಅಪೇಚರ್ ಜೊತೆಗೆ ಸೆನ್ಸರ್ ಇದು ನಿಮಗೆ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ನ ಹೊಂದ್ಕೊಂಡಿದೆ. ಮೂರನೇದಾಗಿ ಇದರ ಒಂದು 2 ಮೆಗಾ ಪಿಕ್ಸೆಲ್ f2.4 ಅಪೇಚರ್ ಜೊತೆಗೆ ಈ ಸೆನ್ಸರ್ ಬರುತ್ತೆ. ಸೊ ಇದು ಸಹ ನಿಮಗೆ ಮೈಕ್ರೋ ಲೆನ್ಸ್ನ ಸಪೋರ್ಟ್ ಮಾಡುತ್ತೆ. ಅದು ಬಿಟ್ಟು ಕೊನೆಯದಾಗಿ 2 ಮೆಗಾ ಪಿಕ್ಸೆಲ್ ಏನಿದೆ ಇದು ಸಹ ನಿಮಗೆ f2.4 ಅಪೇಚರ್ ಜೊತೆಗೆ ಡೆಪ್ತ್ ಸೆನ್ಸರ್ನ ಒಳಗೊಂಡಿದೆ. ಸೊ ಈ ಮೂಲಕ ನಿಮಗೆ ಅದ್ದೂರಿಯ ಇಮೇಜ್ ಮತ್ತು 4K ವಿಡಿಯೋ ಜೊತೆಗೆ 960 FPS ಅಲ್ಲಿ ಸ್ಲೋ ಮೋಷನ್ ವಿಡಿಯೋಗಳನ್ನ ಪಡೆಯಲು ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ಸಹಕರಿಸುತ್ತೆ. ಸೊ ಇದರ ಒಂದು ಫ್ರಂಟ್ ಕ್ಯಾಮ್ರಾ ಬಗ್ಗೆ ನೋಡಬೇಕಂದ್ರೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಸ್ಮಾರ್ಟ್ ಫೋನಿನ ಫ್ರಂಟಲ್ಲಿ ನಿಮಗೆ 20 ಮೆಗಾ ಪಿಕ್ಸೆಲ್ ನಿಮಗೆ f2.0 ಅಪಚರ್ ಜೊತೆಗೆ ಈ ಒಂದು ಸೆನ್ಸರ್ AI ಕ್ಯಾಮ್ರಾ ಜೊತೆಗೆ ಬರುತ್ತೆ. ಸೊ ಇದರ ಮೂಲಕ ನೀವು ಸ್ನೇಹಿತರೆ ನಿಮಗೆ HDR ಸೆಲ್ಫಿ ಟೈಮರ್, ಫೇಸಿಂಗ್ ರಿಕಗ್ನೈಸೇಷನ್, ನಿಮಗೆ ಫುಲ್ ಸ್ಕ್ರೀನ್ ಕ್ಯಾಮ್ರಾ ಫ್ರೇಮ್, AI ಬ್ಯೂಟಿ ಆಗಿರ್ಬೋದು, AI ಪೋರ್ಟ್ರೇಟ್ ಮೋಡ್ ಆಗಿರ್ಬೋದು, AI ಸೀನ್ ಡಿಟೆಕ್ಷನ್ ಆಗಿರ್ಬೋದು, AI ಸ್ಟುಡಿಯೋ ಲೈಟಿಂಗ್ ಸಹ ಈ ರೀತಿಯ ಹಲವಾರು ರೀತಿಯ ಹೊಸ ಫೀಚರ್ಗಳ ಜೊತೆಗೆ ಅಂದರೆ ಒಂದು ರೀತಿಯ ಮೋಡ್ಗಳ ಜೊತೆಗೆ ನೀವು ಫ್ರಂಟ್ ಕ್ಯಾಮ್ರಾದಲ್ಲಿ ಪಡ್ಕೊಬಹುದು. ಸೊ ಅದಾದಮೇಲೆ ಸ್ನೇಹಿತರೆ ನಾವು ಈ ಒಂದು ರೆಡ್ಮಿ ನೋಟ್ 8 ಪ್ರೋ ಈ ಒಂದು ಸ್ಮಾರ್ಟ್ ಫೋನಿನ ಒಂದು ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರ್ ಬಗ್ಗೆ ಮಾತಾಡೋಣ. ಸೊ ಇದರಲ್ಲಿ ನೀಡಿರುವಂಥ ಒಂದು ಪರ್ಫಾರ್ಮೆನ್ಸ್ ಏನಿದೆ ಏನಿಲ್ಲ ಅನ್ನೋ ಒಂದು ಮಾಹಿತಿ ನೋಡಬೇಕಂದ್ರೆ ಸ್ನೇಹಿತರೆ ರೆಡ್ಮಿ ನೋಟ್ 8 ಪ್ರೋ ಈ ಒಂದು ಸ್ಮಾರ್ಟ್ ಫೋನ್ ಏನಿದೆ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಇದರಲ್ಲಿ ಅದ್ದೂರಿಯಾದಂತಹ ಹೊಸ ರೀತಿಯ ಹೊಸ ಮಾದರಿಯ ಒಂದು ಇದರ ಒಂದು ಪರ್ಫಾರ್ಮೆನ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇದು ನೋಡಬೇಕಂದ್ರೆ ಸ್ನೇಹಿತರೆ ಇದು MediaTek Helio G90T ಇದರಲ್ಲಿ ನಿಮಗೆ ನಡೆಯುತ್ತೆ. ಸೊ ಇದು ಸ್ನೇಹಿತರೆ ಒಟ್ಟಾರೆ ಹೇಳಬೇಕಂದ್ರೆ ಒಂದು ರೀತಿಯಲ್ಲಿ ಇದು ಪ್ರೊಫೆಷನಲ್ ಗೇಮಿಂಗ್ ಪ್ರೊಸೆಸರ್ ನೀಡಲಾಗಿದೆ.
ಮಾಡಲಾಗಿದ್ದು ಇದು 12 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಆಕ್ಟೋ ಕೋರ್ 2.5 GHz ಕ್ಲಾಕ್ ಸ್ಪೀಡ್ ನೀಡುತ್ತೆ. ಅಂತಂದರೆ ಇದರ ಒಂದು ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ನೋಡಬೇಕಂದ್ರೆ ಸ್ನೇಹಿತರೆ ಇದು ನಿಮಗೆ ಆಂಡ್ರಾಯ್ಡ್ 9.0 ಆಧಾರಿತ MIUI 10 ಜೊತೆಗೆ ನಡೆಯುತ್ತೆ. ಅಲ್ಲದೆ ಸ್ನೇಹಿತರೆ ಕಂಪ್ನಿ ಶೀಘ್ರದಲ್ಲೇ ಈ ಫೋನಲ್ಲಿ MIUI 11 ಬರುವ ಒಂದು ಸಾಧ್ಯತೆ ಇದೆ ಅಂತ ಸಹ ಭರವಸೆ ನೀಡಿದೆ. ಸೊ ಇದರ ಒಂದು ಡೇಟ್ ಸಹ ಇವರು ಈಗಾಗಲೇ ರೋಲ್ಔಟ್ ಮಾಡಿದ್ದಾರೆ. ಇದು ಡಿಸೆಂಬರ್ 18ರಿಂದ ಹಿಡಿದು 26 ಒಳಗಡೆ ಈ ಒಂದು ಡಿವೈಸಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ಒಳಗಡೆ ನಿಮಗೆ MIUI 11 ಬರುವ ಒಂದು ಸಾಧ್ಯತೆ ಇದೆ. ಸೊ ಅದಾದಮೇಲೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಮತ್ತೊಂದು ಅದ್ದೂರಿಯ ಮತ್ತು ಸ್ಪೆಷಲ್ ಫೀಚರ್ನ ಕೊಡ್ತಾ ಇದ್ದಾರೆ. ಸೊ ಏನಪ್ಪ ಅದು ಅಂತೀರಾ? ಸೊ ನಿಮ್ಮೆಲ್ಲರ ಸ್ನೇಹಿತರೆ ಗರ್ಲ್ ಫ್ರೆಂಡ್ನ ಈ ಒಂದು ಫೋನಲ್ಲಿ ಕೊಟ್ಟಿದ್ದಾರೆ. ಸೊ ಗರ್ಲ್ ಫ್ರೆಂಡ್ ಅಂತಂದರೆ ಅನ್ಕೋಬೋದು ಸ್ನೇಹಿತರೆ ಯಾವುದು ಅಂತ. ಹೌದು, ನಾನು ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ನಾನು ಅಲೆಕ್ಸಾ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಹೌದು, ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ನಿಮಗೆ ಅದ್ದೂರಿಯಾಗಿ ಅಂದರೆ ಡಿಫಾಲ್ಟ್ ಆಗಿ ಇನ್ಸ್ಟಾಲ್ ಮಾಡಲಾಗಿದೆ. ಸೊ ನಾನು ಈಗ ಅಲೆಕ್ಸಾ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಇನ್ಬಿಲ್ಟ್ ಹೊಂದಿರುವ ಒಂದು ಭಾರತದ ಮೊಟ್ಟ ಮೊದಲ ಸ್ಮಾರ್ಟ್ಫೋನ್ ಈ ಒಂದು ಸ್ಮಾರ್ಟ್ಫೋನ್ ಆಗಿರುತ್ತೆ. ಇದರಲ್ಲಿ ನಿಮಗೆ ಅಮೆಝಾನ್ ಅಲೆಕ್ಸಾ ಇದರಲ್ಲಿ ನಿಮಗೆ ಇನ್ಬಿಲ್ಟಲ್ಲಿ ಬರುತ್ತೆ. ಸೊ ಇದರಲ್ಲಿ ಸ್ನೇಹಿತರೆ ನೀವು IR ಬ್ಲಾಸ್ಟರ್ ಸಹ ನೀಡುವುದರಿಂದ ನಿಮಗೆ ರಿಮೋಟ್ ಸಹಾಯದಿಂದ ನಡೆಯುವ ಎಲ್ಲ ಯಂತ್ರಗಳನ್ನ ಸಹ ಈ ಒಂದು ಫೋನಿನ ಮುಖಾಂತರ ನೀವು ನಿಯಂತ್ರಿಸಬಹುದು. ಸೊ ಅದಾದಮೇಲೆ ಸ್ನೇಹಿತರೆ ನಾವು ನೆಕ್ಸ್ಟ್ ಪಾಯಿಂಟ್ ಏನಿದೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಸ್ಟೋರೇಜ್ ಮತ್ತು ಇದರ ಒಂದು ಸ್ಲಾಟ್ ಬಗ್ಗೆ ನೋಡೋಣ. ಸೊ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈಗಾಗಲೇ ನಾನು ನಿಮಗೆ ಹೇಳಿರುವಂತೆ ಅಥವಾ ಈಗಾಗಲೇ ನಾನು ಅನ್ಬಾಕ್ಸಿಂಗ್ ಸೆಷನ್ನಲ್ಲಿ ಹೇಳಿದೆ. ಸೊ ಇದರಲ್ಲಿ ನಿಮಗೆ ಒಟ್ಟಾರೆಯಾಗಿ ಸ್ನೇಹಿತರೆ 3 ರೀತಿಯ ಒಂದು ವೇರಿಯಂಟ್ಗಳಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ಬರ್ತಾ ಇದೆ. ಸೊ ಅದು ಯಾವರಪ್ಪ 3 ರೀತಿಯ ಒಂದು ವೇರಿಯಂಟ್ಗಳು ಅಂತಂದರೆ ಸ್ನೇಹಿತರೆ 6GB RAM 64GB ಸ್ಟೋರೇಜ್, 6GB RAM 128GB ಸ್ಟೋರೇಜ್, 8GB RAM 128GB ನಿಮಗೆ LPDDR4X ನಿಮಗೆ UFS ನಿಮಗೆ 2.1 ಫ್ಲಾಶ್ ಸ್ಟೋರೇಜ್ಗಳ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಬರುತ್ತೆ. ಪ್ರತ್ಯೇಕವಾಗಿ ನಿಮಗೆ ಮೈಕ್ರೋ SD ಸ್ಲಾಟ್ ನೀಡಲಾಗಿದ್ದು ಸುಮಾರು 512GB ವರೆಗೆ ನೀವು ಮೈಕ್ರೋ SD ಕಾರ್ಡ್ನ ಹಾಕೊಂಡು ಈ ಒಂದು ಸ್ಮಾರ್ಟ್ಫೋನಲ್ಲಿ ಇರುವಂತಹ ಒಂದು ಸ್ಪೇಸ್ನ ನೀವು ಎಕ್ಸ್ಪೆಂಡ್ ಮಾಡ್ಕೊಬಹುದು. ಸೊ ಇದೆಲ್ಲ ಹೊಂದ್ಕೊಂಡಿರುವಂತಹ ಈ ಒಂದು ಸ್ಮಾರ್ಟ್ಫೋನಲ್ಲಿ ಯಾವ ರೀತಿಯ ಒಂದು ಬ್ಯಾಟ್ರಿ ಕೊಟ್ಟಿದ್ದಾರೆ ಮತ್ತು ಇದರಲ್ಲಿ ಕೊಟ್ಟಿರುವಂತಹ ಒಂದು ಪೋರ್ಟ್ಗಳು ಹೇಗಿವೆ ಅನ್ನೋ ಒಂದು ಮಾಹಿತಿ ನೋಡಬೇಕಂದ್ರೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸ್ನೇಹಿತರೆ ನಿಮಗೆ 4500 mAhನ ಒಂದು ಬ್ಯಾಟ್ರಿನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದ್ರ ಜೊತೆಗೆ ಸ್ನೇಹಿತರೆ ನಿಮಗೆ ಇದರ ಒಂದು 4500 mAh ಲೀ ಪಾಲಿಮರ್ ಹೈ ಕೆಪಾಸಿಟಿ ಬ್ಯಾಟ್ರಿಯನ್ನು ಬಿಲ್ಟ್ ಮಾಡಲಾಗಿದ್ದು ಇದರಲ್ಲಿ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ನ ಒಮ್ಮೆ ಚಾರ್ಜ್ ಮಾಡಿದ್ರೆ ನೀವು ಕೇವಲ ಅಂದರೆ ಸುಮಾರು 2 ದಿನ ಒಳಗೆ ಬಳಸಬಹುದು ಅನ್ನುವಂಥ ಭರವಸೆ ಸಹ ಕಂಪ್ನಿ ನೀಡ್ತಾ ಇದೆ. ಅಲ್ಲದೆ ಈ ಒಂದು ಫೋನ್ ಏನಿದೆ ಸ್ನೇಹಿತರೆ ಇದು ನಿಮಗೆ 18 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಈ ಬಾರಿ ಸ್ನೇಹಿತರೆ ನಿಮಗೆ ಕಂಪ್ನಿಗೆ ಬಾಕ್ಸ್ ಒಳಗಡೆ ಅಂದರೆ ಯಾವ ಒಂದು ಫೋನ್ ಬಾಕ್ಸ್ ನೀವು ತಗೊತೀರಾ ಅಂತಂದರೆ ಆ ಬಾಕ್ಸ್ ಒಳಗಡೆ ನಿಮ್ಗೆ ಏನು ಬರುತ್ತೆ ಸೊ ನಿಮಗೆ 18 ವ್ಯಾಟ್ ನಿಮಗೆ ಒಂದು ಫಾಸ್ಟ್ ಚಾರ್ಜ್ ಸಪೋರ್ಟ್ ಮಾಡುವಂತಹ ಒಂದು ಚಾರ್ಜರ್ನ ನೀಡ್ತಾ ಇದೆ. ಇವೆಲ್ಲ ಹೊಂದಿರುವ ಈ ಒಂದು ಸ್ಮಾರ್ಟ್ಫೋನ್ ಕ್ರಮವಾಗಿ ಸ್ನೇಹಿತರೆ ನಿಮಗೆ USB Type-C ಪೋರ್ಟ್ ಹೊಂದ್ಕೊಂಡಿದೆ, ನಿಮಗೆ 3.5mm ಆಡಿಯೋ ಜಾಕ್ ಹೊಂದ್ಕೊಂಡಿದೆ ಮತ್ತು ಸ್ಪೀಕರ್ಗಳನ್ನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಜೊತೆಗೆ ನಿಮಗೆ ಆಡಿಯೋ ಮೈಕ್ ಸಹ ನಿಮಗೆ ಸ್ಪೀಕರ್ ಗ್ರಿಲ್ ಪಕ್ಕದಲ್ಲಿ ಕೊಡ್ತಾ ಇದೆ. ಸೊ ಈ ಮೂಲಕ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಸಿಂಪಲ್ ಆಗಿ ಹೇಳಬೇಕಂದ್ರೆ OTG ಸಹ ಈ ಒಂದು ಸ್ಮಾರ್ಟ್ಫೋನ್ ಸಪೋರ್ಟ್ ಮಾಡುತ್ತೆ. ಸೊ ಕೊನೆಯದಾಗಿ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಇವೆಲ್ಲ ಒಂದು ಫೀಚರ್ಗಳನ್ನ ನಾನು ನಿಮಗೆ ಹೇಳಿದ್ದೀನಿ. ಸೊ ಇದ್ರ ಮುಖಾಂತರ ನೀವು ಡಿಸೈಡ್ ಮಾಡ್ಬೋದು. ಸೊ ಕೊನೆಯದಾಗಿ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಬೆಲೆ ಮತ್ತು ಇದರ ಒಂದು ಲಭ್ಯತೆ ಬಗ್ಗೆ ಹೇಳೋಣ. ಸೊ ಈ ಒಂದು ಸ್ಮಾರ್ಟ್ಫೋನಿನ ಬೆಲೆ ಏನಿದೆ ಸ್ನೇಹಿತರೆ ನಾನು ಇದರ ಒಂದು ಈವೆಂಟ್ ಸಹ ನಾನು ಅಟೆಂಡ್ ಮಾಡಿದೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ನನಗಂತೂ ಇಷ್ಟ ಆಗಿದೆ. ಯಾಕಂದರೆ ಇಲ್ಲಿ ನೀಡಿರುವಂಥ ಕೆಲವು ಫೀಚರ್ಗಳಿದೆ ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಆ ಪ್ರಕಾರ ಹೇಳಬೇಕಂದ್ರೆ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಇದರ ಒಂದು ಬೇಸಿಕ್ ವೇರಿಯಂಟ್ ಏನಿದೆ ಅಂದರೆ ಇದು ಒಂದು ಶುರುವಾದಿನ ಒಂದು ಬೇಸಿಕ್ ವೇರಿಯಂಟ್ ಏನಿದೆ 6GB RAM ಮತ್ತು 64GB ಸ್ಟೋರೇಜ್ ಇದು ನಿಮಗೆ ಸ್ನೇಹಿತರೆ ಕೇವಲ 14,999 ರೂಪಾಯಿಗೆ ಸಿಗ್ತಾ ಇದೆ. ಸೊ ಅದಾದಮೇಲೆ ಇದರ ಒಂದು ಎರಡನೇ ಒಂದು ವೇರಿಯಂಟ್ ಏನಿದೆ ಸ್ನೇಹಿತರೆ ಇದು ಸಹ ನಾವು ಹೇಳ್ಬೇಕಂದ್ರೆ ಇದರ ಎರಡನೇ ವೇರಿಯಂಟ್ ಏನಿದೆ ಸೊ ಅದು 6GB RAM ಮತ್ತು 128GB ಒಂದು ರೂಪಾಂತರ 15,990 ರೂಪಾಯಿಗೆ ಸಿಗ್ತಾ ಇದೆ. ಕೊನೆಯದಾಗಿ 8GB RAM 128GB ಸ್ಟೋರೇಜಿನ ಒಂದು ವೇರಿಯಂಟ್ ಸೊ ನಿಮಗೆ 17,999 ರೂಪಾಯಿಗೆ ಸಿಗ್ತಾ ಇದೆ. ಸೊ ಇದರ ಒಂದು ಫಸ್ಟ್ ಸೇಲ್ ಏನು ನಡೀತಾ ಇದೆ ಸ್ನೇಹಿತರೆ ಇದು 21ನೇ ಅಕ್ಟೋಬರ್ 2019 ಅಂದರೆ ಇದೇ ತಿಂಗಳ ಒಂದು 21ನೇ ತಾರೀಕಿಗೆ ನಡೀತಾ ಇದೆ. ಮಧ್ಯಾಹ್ನ 12 ಗಂಟೆಗೆ me.com, ಮಿ ಹೋಮ್ ಮತ್ತು ಅಮೆಝಾನ್ ಮೂಲಕ ಈ ಒಂದು ಸ್ಮಾರ್ಟ್ಫೋನ್ ನಿಮಗೆ ಲಭ್ಯವಿರುತ್ತೆ. ಅದಾದ ನಂತರ ಸ್ನೇಹಿತರೆ ಶೀಘ್ರದಲ್ಲೇ ನಿಮಗೆ ನಿಯರೆಸ್ಟ್ ನಿಮ್ಮ ಹತ್ತಿರವಿರುವಂತಹ ಯಾವುದೇ ರೀತಿಯ ಒಂದು ಆಫ್ಲೈನ್ ಸ್ಟೋರ್ಗಳಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ಬಿಡುಗಡೆ ಆಗುತ್ತೆ, ಅಂದರೆ ನೀವು ಅಲ್ಲಿಂದ ಖರೀದಿಸ್ಕೊಬೋದು. ಸೊ ಸ್ನೇಹಿತರೆ ನೋಡಿದ್ರಲ್ಲ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ ರೆಡ್ಮಿ ನೋಟ್ 8 Pro. ಸೊ ಈ ಒಂದು ಸ್ಮಾರ್ಟ್ಫೋನಿನ ಇದರ ಸಂಪೂರ್ಣವಾದಂಥ ಒಂದು ಫೀಚರ್ ಮತ್ತು ಇದರ ಒಂದು ಸಂಪೂರ್ಣವಾದಂಥ ಒಂದು ಮಾಹಿತಿನ ನಾನು ನಿಮ್ಗೆ ತೋರಿಸಿದ್ದೀನಿ. ಸೊ ನೋಡಿ ಇದನ್ನು ಈ ಒಂದು ಸ್ಮಾರ್ಟ್ಫೋನಿಗೆ ಖರೀದಿಸಬೇಕಾ ಬೇಡವಾ ಅಥವಾ ಈ ಒಂದು ಸ್ಮಾರ್ಟ್
ಇದಕ್ಕೆ ಒಂದು ರೀತಿಯಲ್ಲಿ ಬೇರೆ ಯಾವುದೇ ರೀತಿಯೊಂದು ಫೋನ್ಗಳಿವೆ ಅಥವಾ ಇದಕ್ಕೆ ಯಾವ ಫೀಚರ್ ನಿಮ್ಗೆ ಇಷ್ಟ ಆಗಿದೆ, ಯಾವ ಫೀಚರ್ ಇಷ್ಟ ಆಗಿಲ್ಲ ಅನ್ನುವಂಥ ಮಾಹಿತಿಯನ್ನು ನೀವು ನಾನು ಕಮೆಂಟ್ ಮಾಡಿ ತಿಳಿಸಿ. ಸೊ ನನ್ನ ಪ್ರಕಾರ ಹೇಳಬೇಕಂದ್ರೆ ಸ್ನೇಹಿತರೆ, ಈ ಒಂದು ಬಜೆಟ್ ರೇಂಜ್ ಏನು ಬರ್ತಾ ಇದೆ ಸ್ನೇಹಿತರೆ, ಇದರಲ್ಲಿ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನ್ ನಿಜಕ್ಕೂ ಅದ್ದೂರಿ ಆಯ್ತಾ ಇದೆ, ಸರಿನಾ. ಸೊ ಅದಾದಮೇಲೆ ನಿಮ್ಮ ಇಷ್ಟ, ನೀವು ಇದನ್ನು ಯಾವ ರೀತಿಯಲ್ಲಿ ತೊಗೊಬೇಕಾ ಬೇಡವಾ ಅಥವಾ ಬೇರೆ ಸಜೆಸ್ಟ್ ಮಾಡಬೇಕಾ ಬೇಡವಾ ಅನ್ನೋದು ನಿಮ್ಮ ಮೇಲಿದೆ. ಸೊ ಇದೇ ರೀತಿಯ ಒಂದು ವೀಡಿಯೋಗಳಿಗಾಗಿ ಸ್ನೇಹಿತರೆ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೊಂದು ಹೊಸ ಫೋನ್ ಜೊತೆ ಇಲ್ಲಿ ಸಿಗ್ತೀನಿ, ಅದರ ಸಂಪೂರ್ಣವಾದಂಥ ಒಂದು ಮಾಹಿತಿ ತಗೊಂಡು. ಸೊ ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ, ಧನ್ಯವಾದ.